ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಕಲಾಚಂದನ. ಸವಾಲ್ ಟಿವಿಗೆ ಸ್ವಾಗತ. ಇಂದು ನಾವು ಮಾತನಾಡೋದು ಭಾರತದ ಹೆಮ್ಮೆಯ ಚೆಸ್ ಪ್ರತಿಭೆ ಗುಕೇಶ್ ಡುಂಗರಾಜು ಬಗ್ಗೆ. ವಿಶ್ವ ವೇದಿಕೆಯಲ್ಲಿ ಭಾರತದ ಹೆಸರು ಎತ್ತಿದ ಈ ಯುವಕನ ಕತೆ ಪ್ರೇರಣಾದಾಯಕವೂ ಮತ್ತು ಅದ್ಭುತವೂ ಆಗಿದೆ. ಗುಕೇಶ್ ಡುಂಗರಾಜು ಅವರ ಬಾಲ್ಯದ ಪ್ರಾರಂಭ ಹೇಗಿತ್ತು ನೋಡೋಣ ಬನ್ನಿ. ಗುಕೇಶ್ ಡುಂಗರಾಜು ಅವರು 2006 ಮೇ 29ರಂದು ಚೆನ್ನೈನಲ್ಲಿರುವ ಒಂದು ತೆಲುಗು ಕುಟುಂಬದಲ್ಲಿ ಜನಿಸಿದರು. ಅವರ ತಂದೆ ಡಾಕ್ಟರ್ ರಾಜನ್ ಬಿ ಡುಂಗರಾಜು ಒಬ್ಬ ಕಿವಿ ಮೂಗು ಕಂಠ ತಜ್ಞ ವೈದ್ಯರು ಮತ್ತು ತಾಯಿ ಪದ್ಮಾ ಇವರು ಮೈಕ್ರೋಬಯಾಲಜಿಸ್ಟ್. ಚಿಕ್ಕ ವಯಸ್ಸಿನಿಂದಲೇ ಗುಕೇಶ್ ರವರಿಗೆ ಚೆಸ್ನ ಮೇಲೆ ಅಪಾರ ಆಸಕ್ತಿ. ಇವರು ಚೆನ್ನೈನ ವೆಲ್ಯುಮ್ಮಾಲ್ ವಿದ್ಯಾಲಯ ಶಾಲೆಯಲ್ಲಿ ಓದುತ್ತಿದ್ದರು. ಗುಕೇಶ್ ಡುಂಗರಾಜು ಅವರು ಚೆಸ್ನಲ್ಲಿ ಮೊದಲ ಹೆಜ್ಜೆ. ಗುಕೇಶ್ ರವರು ಕೇವಲ 7ನೇ ವಯಸ್ಸಿನಲ್ಲಿ ಚೆಸ್ನಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಲು ಆರಂಭಿಸಿದರು. 2018ರಲ್ಲಿ ವಿಶ್ವ ಯುವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ 12 ವರ್ಷದೊಳಗಿನ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ದರು. ಅದೇ ವರ್ಷ ಏಷ್ಯನ್ ಯುವ ಚೆಸ್ ಚಾಂಪಿಯನ್ಶಿಪ್ನಲ್ಲೂ ಅನೇಕ ಚಿನ್ನದ ಪದಕಗಳನ್ನು ಪಡೆದು ಭಾರತದ ಚೆಸ್ ಜಗತ್ತಿನಲ್ಲಿ ಹೊಸ ನಕ್ಷತ್ರವಾಗಿ ಬೆಳಗಿದರು. ಚಿಕ್ಕ ವಯಸ್ಸಿನಲ್ಲೇ ಗ್ರ್ಯಾಂಡ್ ಮಾಸ್ಟರ್. 2019 ಜನವರಿ 15ರಂದು ಕೇವಲ 12 ವರ್ಷಗಳ 7 ತಿಂಗಳ ವಯಸ್ಸಿನಲ್ಲೇ ಗುಕೇಶ್ ರವರು ಚೆಸ್ ಇತಿಹಾಸದಲ್ಲಿ 2ನೇ ಅತಿ ಕಿರಿಯ ಗ್ರ್ಯಾಂಡ್ ಮಾಸ್ಟರ್ ಆಗಿ ಗುರುತಿಸಲ್ಪಟ್ಟರು. ಭಾರತದ ಧೀರ ಚೆಸ್ ಪರಂಪರೆಯಲ್ಲಿ ವಿಶಿ ಆನಂದ್ ನಂತರ ಗುಕೇಶ್ ಎಂಬ ಹೆಸರೊಂದು ಹೊಸ ಆಶೆಯಾಗಿತ್ತು. ಅಂತಾರಾಷ್ಟ್ರೀಯ ಮಟ್ಟದ ಸಾಧನೆಗಳು. 2022ರ ಆಗಸ್ಟಿನಲ್ಲಿ ಚೆನ್ನೈನಲ್ಲಿ ನಡೆದ 44ನೇ ಚೆಸ್ ಒಲಿಂಪಿಕ್ನಲ್ಲಿ ಗುಕೇಶ್ ರವರು ಭಾರತದ ಪರವಾಗಿ ಮೊದಲ ಬೋರ್ಡ್ನಲ್ಲಿ ಆಡಿದರು ಮತ್ತು ವೈಯಕ್ತಿಕ ಚಿನ್ನದ ಪದಕವನ್ನು ಗೆದ್ದರು. ಇದು ಕೇವಲ ಗೆಲುವಲ್ಲ, ಭಾರತದ ಚೆಸ್ ಇತಿಹಾಸದಲ್ಲಿ ಸ್ಮರಣೀಯ ಕ್ಷಣವಾಯಿತು. ಅದೇ ವರ್ಷದಲ್ಲಿ ಸೆಪ್ಟೆಂಬರಿನಲ್ಲಿ ಭಾರತದ ತಂಡವು ಬೆಳ್ಳಿ ಪದಕವನ್ನು ಗೆದ್ದಿತು ಮತ್ತು ಗುಕೇಶ್ ರವರ ಪಾತ್ರ ಇದರಲ್ಲಿ ಅದ್ಭುತವಾಗಿತ್ತು. ಕರ್ಲಾನ್ ವಿರುದ್ಧ ಗೆಲುವು. 2022ರ ಅಕ್ಟೋಬರ್ ತಿಂಗಳಿನಲ್ಲಿ ಚೆಸ್ ಜಗತ್ತಿಗೆ ಶಾಕ್ ನೀಡಿದ್ದ ಸುದ್ದಿ. ಆ ಸಮಯದಲ್ಲಿ ವಿಶ್ವ ಚೆಸ್ ಚಾಂಪಿಯನ್ ಮ್ಯಾಗ್ನಸ್ ಕರ್ಲಾನ್ಸ್ ರವರನ್ನು ಸೋಲಿಸಿದ ಅತಿ ಕಿರಿಯ ಆಟಗಾರನಾಗಿ ಗುಕೇಶ್ ಹೆಸರು ಎಲ್ಲೆಡೆ ಮೊಳಗಿತ್ತು. ಅದು ಕೇವಲ ಒಂದು ಆಟವಲ್ಲ, ಅದು ಭಾರತಕ್ಕೆ ಗೌರವದ ಕ್ಷಣವಾಗಿತ್ತು. ವಿಶ್ವ ಚೆಸ್ ಚಾಂಪಿಯನ್ ಪಟ್ಟದತ್ತ ಪಯಣ. 2024ರ ಸೆಪ್ಟೆಂಬರ್ನಲ್ಲಿ ಗುಕೇಶ್ ರವರು ಬುಡಾಪೆಸ್ಟ್ನಲ್ಲಿ ನಡೆದ ಚೆಸ್ ಚಾಂಪಿಯನ್ನಲ್ಲಿ ಭಾರತದ ಪರವಾಗಿ ಮತ್ತೆ ಆಡಿದರು. ಅವರ ಅತ್ಯುತ್ತಮ ಆಟದ ಫಲವಾಗಿ 2024ರ ಅಕ್ಟೋಬರ್ 1ರಂದು ಅವರು ಮೊದಲ ಬಾರಿಗೆ ಪೈಡ್ ಶ್ರೇಯಾಂಕ ಪಟ್ಟಿಯಲ್ಲಿ ಮೊದಲ 5 ಮಂದಿಗಳೊಂದಿಗೆ ಪ್ರವೇಶಿಸಿದರು. ಇದು ಯುವ ಚೆಸ್ ಪ್ರತಿಭೆಗೊಂದು ಚಿನ್ನದ ಅಕ್ಷರಗಳಲ್ಲಿ ಬರೆದ ಕ್ಷಣ. ವಿಶ್ವ ಚೆಸ್ ಚಾಂಪಿಯನ್ ಆಗಿದ ಕ್ಷಣ. 2024 ವಿಶ್ವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಗುಕೇಶ್ ರವರು ಚಿನ್ನದ ಡಿಂಗ್ ಲಿರೆನ್ ವಿರುದ್ಧ ಆಡಿದರು. ಅಲ್ಲಿ ಅವರು 3 ಗೆಲುವುಗಳನ್ನು ದಾಖಲಿಸಿ ಡಿಂಗ್ ಅವರ 2 ಗೆಲುವುಗಳಿಗಿಂತ ಹೆಚ್ಚು ಸಾಧನೆ ಮಾಡಿ ವಿಶ್ವ ಚೆಸ್ ಚಾಂಪಿಯನ್ ಆಗಿ ಹೊರಹೊಮ್ಮಿದರು. ಈ ಜಯದೊಂದಿಗೆ ಭಾರತವು ಮತ್ತೊಮ್ಮೆ ಚೆಸ್ ವಿಶ್ವದ ನಕ್ಷೆಯಲ್ಲಿ ಪ್ರಭಾವ ಬೀರಿತು. ಗುಕೇಶ್ ರವರ ಆಟದ ಶೈಲಿ. ಗುಕೇಶ್ ರವರ ಆಟದ ಶೈಲಿ ವಿಶಿಷ್ಟ. ಅವರು ಶಾಂತವಾಗಿ ಲೆಕ್ಕಾಚಾರದ ಜೊತೆ ಆಡುತ್ತಾರೆ. ಕಡಿಮೆ ಸಮಯದ ಒತ್ತಡದಲ್ಲಿಯೂ ಅವರು ಮಾಡಿದ ನಿರ್ಣಯಗಳು ಅಚ್ಚರಿ ಮೂಡಿಸುತ್ತವೆ.
ಅವರಲ್ಲಿ ಸಹನೆ, ದೃಢತೆ ಮತ್ತು ಕ್ರೀಡಾ ಬುದ್ಧಿ ತುಂಬಿಕೊಂಡಿದೆ. ಗುಕೇಶ್ ಡುಮ್ಮರಾಜು ಅವರ ಜೀವನ ನಮ್ಮೆಲ್ಲರಿಗೂ ಒಂದು ಪಾಠ. ವಯಸ್ಸು ಅಡೆತಡೆ ಅಲ್ಲ, ದೃಢ ನಿಶ್ಚಯ ಮತ್ತು ಶ್ರಮ ಇದ್ದರೆ ವಿಶ್ವವನ್ನೇ ಗೆಲ್ಲಬಹುದು. ಇದು ಇವತ್ತಿನ ಸುದ್ದಿ. ಇದೇ ತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಸವಾಲ್ ಚಾನಲ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.